ಒಂದೊಂದು ಶೆನಾಯಿ ಕೂಡ ಒಂದೊಂದು ನಾದಗಳು ಮದುವೆ ಸಮಾರಂಭಕ್ಕೆ ಅವಶ್ಯ ಬೇಕೇ ಬೇಕು. ಅದು ನಮ್ಮ ಸನಾತನ ಧರ್ಮದ ತತ್ವ, ಸಿದ್ಧಾಂತ ಐತಿ. ಅದನ್ನ ಬಳಸ್ಬೇಕು ಅನ್ನೋದು ಒಂದು ನಮ್ಮ ಮೂಲತಃ ವಾದ್ಯ. ಅದು ಈಗ ಬೆಂಡಬಾಜಿ ಅಂತ ಬಂದೈತಿ. ಹೌದು, ಅದು ನಮ್ಮ ದೇಶೀಯ ಸಂಸ್ಕೃತಿ ಅಲ್ಲದು. ಯಾಕಂತಂದ್ರೆ ಬ್ರಿಟಿಷರು ಬಿಟ್ಟು ಹೋದ್ರು, ಅದನ್ನ ಇವರು ಕಂಟಿನ್ಯೂ ಮಾಡ್ಕೊಂಡು ಬಂದ್ರು. ಅದು ಹೆಚ್ಚು ಕಡಿಮೆ ಮದುವೆಗೆ ಅದನ್ನ ಉಪಯೋಗ ಮಾಡಬಾರ್ದು. ಇದು ನನ್ನ ಉಪಜೀವನಕ್ಕೆ ದಾರಿನೂ ಆಗ್ತೈತಿ. ಇವತ್ತು ಈ ಕಾಯ್ಕೊಂಡು ನಾವು ಮಾಡ್ತಾ ಬಂದಿದ್ವಿ ಅಂದ್ರೆ ಮುಂದೆ ಆ ಶೆನಾಯಿ ವಾದಕರಿಗೂ ಕೂಡ ಒಂದು ದೊಡ್ಡ ಅನುಕೂಲ ಐತಿ. ಸರ್ಕಾರ ಈ ಕಲೆಯನ್ನು ಏನಾದರೂ ಗುರುತಿಸಿದೆ? 60 ವರ್ಷ ಆದ ನಂತರ ಅವ್ರಿಗೆ ಪೆನ್ಷನ್ ಕೊಡಬೇಕು ಅನ್ನೋದು ಸರ್ಕಾರದ ಒಂದು ನಿಯಮ ಐತಿ. ಆ ನಿಯಮಕ್ಕೆ ನಾವು ಇನ್ನೂ 2 ವರ್ಷ ಕಾಯ್ಬೇಕಾಗ್ತೈತಿ. ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಸೆಗ್ಮೆಂಟ್ನಲ್ಲಿ ನಾನು ನಿಮ್ಮೆಲ್ಲರಿಗೂ ಪರಿಚಯ ಮಾಡಿಸ್ತಿರುವಂಥ ವ್ಯಕ್ತಿ ಬಂದ್ಬಿಟ್ಟು ನಮ್ಮೂರಿನ ಹಿರಿಯರು. ಹಾಗೆ ಅತ್ಯಾಧುನಿಕ ಉಪಕರಣಗಳನ್ನು ಬಳಸದೆ ಶಹನಾಯಿಗಳನ್ನು ತಯಾರು ಮಾಡ್ತಾರೆ. ಅದಾದಮೇಲೆ ಹಲವು ಕೃಷಿ ಉಪಕರಣಗಳನ್ನು ತಯಾರು ಮಾಡುವುದರ ಮೂಲಕ ಸಾಹಿತ್ಯ ಸಮ್ಮೇಳನ ಪ್ರಶಸ್ತಿಯನ್ನು ಪಡೆದಿರ್ತಾರೆ ಇವರು. ಈ ಸಾಧಕರನ್ನು ನಿಮ್ಮೆಲ್ರಿಗೂ ತೋರಿಸ್ಬೇಕು. ಅದಾದಮೇಲೆ ಇವರು ಏನೆಲ್ಲ ತಮ್ಮ ಬಡಿಗರು ಮಾಡುವಂಥ ಕೆಲಸಗಳನ್ನು ತಮ್ಮ ತಂದೆಯಿಂದ ಬಂದಂಥ ಬಳುವಳಿಯನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇವರು ಯಾವೆಲ್ಲ ಒಂದು ಉಪಕರಣಗಳನ್ನು ತಯಾರು ಮಾಡ್ತಾರೆ, ಶಹನಾಯಿಗಳನ್ನು ಹೇಗೆ ತಯಾರು ಮಾಡ್ತಾರೆ, ಅದನ್ನು ಯಾರೆಲ್ಲ ಕೊಳ್ತಾರೆ, ಇದ್ರ ಬಗ್ಗೆ ಒಂದಿಷ್ಟು ಡೀಟೇಲ್ಗಳನ್ನು ಕೊಡ್ತೀನಿ. ಅದಕ್ಕಿಂತ ಮುಂಚೆ ಕಾರ್ಯಕ್ರಮಕ್ಕೆ ಪಾಂಡುರಂಗ್ ಮಾನ್ಪಡೆ ಅವ್ರನ್ನ ನಾನು ಸ್ವಾಗತ ಮಾಡೋಕ್ಕೆ ಇಷ್ಟಪಡ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ. ಹೆಂಗದಿರಿ? ಆರಾಮದಿರಿ. ನಿಮ್ಮದೊಂದು ಕಿರು ಪರಿಚಯವನ್ನು ಮಾಡ್ಕೊಂಡ್ರೆ ನಮ್ಮ ವೀಕ್ಷಕ. ನಾನು ಮೂಲತಃ ಗದಗ ಜಿಲ್ಲಾ ರೋಣ ತಾಲೂಕು ರೋಣ ಗ್ರಾಮದ ನಿವಾಸಿ. ನನ್ನ ಹೆಸರು ಪಾಂಡುರಂಗ ಪರಶುರಾಮಪ್ಪ ಮಾನ್ಪಡೆ ಅಂತ. ನಾನು ಮೂಲತಃ ಬಡಿತನವನ್ನು ಮಾಡ್ಕೊತಾನೆ ಬಂದಿದ್ದೀವಿ. ಈ ಕಲೆಯನ್ನು ನಮ್ಮ ತಂದೆಯವರಿಂದ ಬಂದಂಥ ಬಳುವಳಿದು, ಅವರು ನಮಗೆ ವಿದ್ಯೆ ಕೊಟ್ಟರು. ಇವತ್ತು ನಮ್ಮ ಸಾಧನೆಗೆ ನಮ್ಮ ತಾಯಿ ತಂದೆಯವರು ಕೂಡ ಸನ್ಮಾರ್ಗವಾಗಿ ನಿಂತು ನಮಗೆ ಈ ಕಲೆಯನ್ನು ದೊರಕಿಸಿಕೊಟ್ಟಾರ. ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ನಿಮ್ಮ ಎಜುಕೇಷನ್ ಬಗ್ಗೆ ಹೇಳೋದಾದರೆ? ನಾನು SSLC ಅವರಿಗೆ ಕಲಿತೆ. ಮುಂದೆ ಕಂಟಿನ್ಯೂ ಮಾಡಬೇಕಾಗಿತ್ತು. ಅದು ಅನಿವಾರ್ಯ ಕಾರಣಗಳ ಆರ್ಥಿಕ ಪರಿಸ್ಥಿತಿ ನಮ್ಗೆ ಹೆಚ್ಚಿದ್ರಿಂದ ನಮ್ಗೆ ಅದು ಮುಂದುವರ್ಸ್ಕೊಂಡು ಹೋಗೋಕೆ ಆಗಲಿಲ್ಲ. ಹೀಗಾಗಿ ಈ ಕಾಯಕವನ್ನು ನಾನು ಆಯ್ಕೆ ಮಾಡಿಕೊಂಡೆ. ಸರ್, ಇವಾಗ ನಿಮ್ಮ ಜೀವನ ನಡೆಸೋಕ್ಕೆ ನೀವು ಯಾವ ಕೆಲಸವನ್ನು ಮಾಡ್ತೀರಾ? ಬಾರ್ ಬೆಂಡಿಂಗ್ ಕೆಲಸನೂ ಮಾಡ್ತೀನಿ, ಅದ್ರ ಜೊತೆಗೆ ಪ್ಲ್ಯಾನ್ ಮಾಡ್ತೀನಿ, ವಾಸ್ತು ಆಯ ಇವನ್ನೆಲ್ಲವನ್ನೂ ನಾನು ರೂಢಿಸ್ಕೊಳ್ತಾ ಬಂದಿದ್ದೀನಿ. ಅದ್ರದ್ದು ಇವತ್ತು ನನಗೆ ಸಹಾಯ ಆಕತಿ. ಮತ್ತು ಈ ಶೆನಾಯಿ ತಯಾರು ಮಾಡೋದಾಗಲಿ, ಕೃಷಿ ಕೆಲಸಕ್ಕೆ ಉಪಯೋಗ ಆಗುವಂಥ ಎಲ್ಲ ಸಾಮಗ್ರಿಗಳನ್ನು ಕೂಡ ಸಣ್ಣ ಪುಟ್ಟ ಸಾಮಾನುಗಳನ್ನ ಮಾಡಿ ಅದನ್ನು ಮುಂದಿನ ಪೀಳಿಗೆ ಪರಿಚಯ ಆಗಲಿ ಅನ್ನುವಂಥ ಉದ್ದೇಶದಿಂದ ಈ ಕಾಯಕವನ್ನು ನಾನು ಮಾಡಾಕತ್ತೀನಿ. ಇವಾಗ ನೀವು ಹೇಳಿದ್ರಿ ಶಹನಾಯಿಗಳನ್ನು ತಯಾರು ಮಾಡ್ತೀನಿ ಅಂತ. ಸರ್, ಇದು ಹೆಂಗೆ ಬಂದು ಸರ್ ಇದು ಕಲೆ? ನಮ್ಮ ತಂದೆಯವರಿಂದ ಈ ಕಲೆ ಬಂದೈತೆ. ಅಜ್ಜ ಮುಚ್ಚದ ಕಾಲದಿಂದನೂ ಈ ಕಲೆಯನ್ನು ಮುಂದುವರ್ಸ್ಕೊಂತ ಬಂದಿದ್ರು. ನಂತರ ಅದೇ ಕಲೆಯನ್ನು ನಾನು ಮುಂದುವರ್ಸ್ಕೊಂಡು ನಾನು ಹೊಂಟೀನಿ. ನೀವು ಹೋಗ್ತೀನಿ? ಹೌದು ಸರ್. ಇವಾಗ ಶಹನಾಯಿಗಳನ್ನ ತಯಾರು ಮಾಡ್ತೀರಿ ಅಂತ ಹೇಳಿದ್ರಿ. ಸೊ ಶಹನಾಯಿಗಳನ್ನ ತಯಾರು ಮಾಡ್ತೀರಿ ಅಂದ್ರೆ ಅದು ಆಕ್ಚುಲಿ ಸಂಗೀತ ಕ್ಷೇತ್ರದ ಶಹನಾಯಿ, ಹೌದಾ? ಸೊ ಅದನ್ನ ತಯಾರು ಮಾಡ್ಬೇಕಂದ್ರೆ ಹಲವು ಉಪಕರಣಗಳದಾವ. ಈಗೆಲ್ಲ ಅತ್ಯಾಧುನಿಕ ಉಪಕರಣಗಳದಾವ. ಒಂದು ಶಹನಾಯಿನ ತಯಾರು ಮಾಡುವಂತಹ ಒಂದು ಜನಾಂಗನ ಐತಿ, ಹೌದಾ? ಸೊ ಈ ಶಹನಾಯಿ ತಯಾರು ಮಾಡ್ಬೇಕಂದ್ರೆ ನಿಮ್ಗೆ ಅದು ಹೆಂಗ್ ಗೊತ್ತಾಯ್ತು ಶಹನಾಯಿ ಇದು ನಮ್ಗೆ ವರ್ಕ್ ಆಗುತ್ತ ಆಗಲ್ಲ ಅಂದ್ರೆ ಊದಾಕ್ ಬರ್ತೈತಿ ಬರಲ್ಲ ಅಂತ ಇದೆಲ್ಲ ಹೆಂಗ್ ಗೊತ್ತಾಯ್ತು ಸರ್ ನಿಮ್ಗೆ? ಅದು ಮಂಗಳ ವಾದ್ಯ. ನಂತರ ಇದಕ್ಕೆ ಪೇನ್ ಪಟ್ಟಿಗೆ ಬೇಕಾಕೈತಿ. ಆ ಒಂದು ಪೇನ್ ಪಟ್ಟಿಗೆ ಮುಖಾಂತರ ಅವ್ರು ಯಾವ ಪಟ್ಟಿ ಕೇಳ್ತಾರ ಆ ಪಟ್ಟಿಗೆ ಆ ಸೂರು ನಮ್ಗೆ ಗೊತ್ತಾಕೈತಿ ಯಾನ್ ಅದಕ್ಕೆ ಇದು ಬರ್ತೈತಿ ಅನ್ನೋದು. ಆ ನಂತರ ಅವ್ರು ಹೇಳ್ದಂಗ ಅದ್ರೊಳಗೆ ಹೊಳು ಅಂತ ಏನ್ ಇರ್ತೈತಲ್ಲ, ಇಷ್ಟ ಸೈಜ್ ಮಾಡಿದ್ರೆ ಈ ಪಟ್ಟಿಗೆ ಬರ್ತೈತಿ. ಹಿಂಗಾಗಿ ಈ ಒಂದು ಆಧಾರದ ಮೇಲೆ ನಾವು ಆ ಶಹನಾಯಿಯನ್ನು ತಯಾರು ಮಾಡ್ತೀವಿ. ಸರ್, ಇವಾಗ ನೀವು ಶಹನಾಯಿಗಳನ್ನ ತಯಾರು ಮಾಡ್ತೀನಿ ಅಂತ ಹೇಳಿದ್ರಿ. ಹೌದು ಸರ್. ಅದಕ್ಕೆ ಯಾವ ಕಟ್ಟಿಗೆ ಬೇಕು ಅಂತ ಹೆಂಗ್ ಗೊತ್ತಾಗುತ್ತೆ? ಅದಾದ್ಮೇಲೆ ಅದಕ್ಕೆ ಇದೇ ಕಟ್ಟಿಗೆ ಯೂಸ್ ಮಾಡ್ಬೇಕು ಅಂತ ಏನಾದ್ರು ಇದೆನಾ? ಹೌದು. ಶಹನಾಯಿಯನ್ನ ಯಾವತ್ತೂ ನಾವು ತೆರೆದ ಕಟ್ಟಿಗೆ ಅಂತ ಐತಿ ಅಥವಾ ಸೀಸಮ್, 2 ಕಟ್ಟಿಗೆ ಒಳಗೆ ನಾವು ಮಾಡಿದ್ದಾದ್ರೆ ಅವು ಬಹು ದಿವಸ ಬಾಳ್ತಾವು. ಕಟ್ಟಿಗೆ ಭಾಳ ಟೆಂಪ್ರೇಚರ್ ಇರ್ತೈತಿ, ಹಾರ್ಡ್ ಇರ್ತೈತಿ. ಹಿಂಗಾಗಿ ಅದು ಸವಕಳಿ ಬರಂಗಿಲ್ಲ, ಆಮೇಲೆ ನೈಸ್ ಆಗ್ತೈತೆ. ಹೀಗಾಗಿ ಆ ಕಟ್ಟಿಗೆನ ನಾವು ಉಪಯೋಗ ಮಾಡ್ತೀರಿ. ಹೌದು. ಇದನ್ನ ಸರ್ ಯಾರಾದ್ರೂ ನಿಮ್ಮ ಹತ್ರ ಕೊಳ್ಳೋಕೆ ಅಂತ ಬರ್ತಾರ? ಅದಾದ್ಮೇಲೆ ಅದನ್ನ ಎಷ್ಟು ಅಂದ್ರೆ ಯಾವ ಪ್ರೈಸಿಗೆ ಮಾಡ್ತೀರಿ, ಯಾವ ದರಕ್ಕೆ ಮಾಡ್ತೀರಿ ಅಂತ ನೀವು? ಒಂದು ಶಹನಾಯಿನ ದರ
3000 ರೂಪಾಯಿಗೆ ಒಂದು ಶೆನಾಯಿ ನಾವು ತಯಾರು ಮಾಡ್ತೀವಿ. ಅದ್ರೊಳಗೆ ನಾನಾ ಥರ ಅದಾವು. ಓಕೆ. ಬಣರಸ ಅಂತ ಐತಿ, ಹೌದು, ಅದು ಶಾಸ್ತ್ರೀಯ ಸಂಗೀತಕ್ಕೆ ಅದು ಉಪಯೋಗ ಆಕೈತಿ. ಅದನ್ನು ಬಿಸ್ಮಿಲ್ ಖಾನ್ ಅವ್ರು ನುಡಿಸ್ತಿದ್ರು. ಅದಕ್ಕೆ ಒಂದು ರೇಟ್ ಐತಿ. ಓಕೆ. ನಂತರ ಇನ್ನೊಂದು ಐತಿ, ಕರಡಿ ಮಜಲ್ನಾಗ ಓದ್ತಾರ, ಹಲಿಗೆ ಮಜಲ್ನಾಗ ಓದ್ತಾರ, ಮಂಗಳ ವಾದ್ಯಾಗ ಓದ್ತಾರ. ಇದಕ್ಕೊಂದು ಬೇರೆ ಇರ್ತೈತಿ. ಓಕೆ. ಅದಕ್ಕೆ 3500. ಹಿಂಗಾಗಿ ಒಂದೊಂದು ಥರದ ಶೆನಾಯಿಗೆ ಒಂದೊಂದು ರೇಟ್ ಅದಾವು. ಓಕೆ. ಹಿಂಗಾಗಿ ನಾವು ಆ ಕೆಲಸವನ್ನು ನಾವು ಮಾಡಾಕತ್ತೀವಿ. ಸರ್, ಈ ನಿಮ್ಮ ಕಲೆ ಬಗ್ಗೆ ಹೇಳೋದಾದ್ರೆ, ಇದು ನನ್ನ ಉಪಜೀವನಕ್ಕೆ ದಾರಿನೂ ಆಗ್ತೈತಿ. ಇವತ್ತು ಈ ಕಾಯಕವನ್ನು ನಾವು ಮಾಡ್ತಾ ಬಂದಿದ್ವಿ ಅಂದ್ರೆ ಮುಂದೆ ಆ ಶೆನಾಯಿ ವಾದಕರಿಗೂ ಕೂಡ ಒಂದು ದೊಡ್ಡ ಅನುಕೂಲ ಐತಿ. ಯಾಕಂದ್ರೆ ಈ ಸ್ವಲ್ಪ ಹೆಚ್ಚು ಕಡಿಮೆ ಬಾಗಲಕೋಟೆಗಳು ಬಿದ್ದು ಅವ್ರು ತೀರ್ಕೊಂಡು ಹೋದರು. ಓಕೆ. ಅವ್ರ ಮಕ್ಕಳು ಮುಂದೆ ವರ್ಷ ಹೋಗಲಿಲ್ಲ, ಅದು ನಿಲ್ಲಾಗ್ಬಿಡ್ತು. ಇಲ್ಲೇ ಇನ್ನೊಂದು ನಲವೊಂದು ತಾಲೂಕದಾಗ ಒಬ್ಬರು ಮಾಡಿದ್ರು, ಅವರು ತೀರ್ಕೊಂಡು ಹೋದ್ರು. ಹೀಗಾಗಿ ಈ ಶೆನಾಯಿ ನಮ್ಮ ಕರ್ನಾಟಕದೊಳಗೆ ಸ್ವಲ್ಪ ಹೆಚ್ಚು ಕಡಿಮೆ ಬಂದ್ ಆದಂಗೆ ಐತಿ. ಅದಕ್ಕೆ ಇದನ್ನು ನಾವು ಮುಂದುವರ್ಸ್ಕೊಂಡು ಹೋದ್ರೆ ಶೆನಾಯಿ ವಾದಕರಿಗೆ ಒಂದು ಅನುಕೂಲ ಆಗ್ತೈತಿ, ನನ್ನ ಉಪಜೀವನಕ್ಕೂ ಒಂದು ದಾರ ಆಗ್ತೈತಿ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಈ ಕಾಯಕವನ್ನು ನಾವು ಮಾಡಾಕತ್ತೀನಿ. ಓಕೆ ಸರ್, ಈ ಶಹನಾಯಿಗಳಲ್ಲಿ ಎಷ್ಟು ವಿಧ ವಿವರಿಸ್ಬೋದಾ ನಮಗೆ? ಒಂದು 5-6 ಥರ ಅದಾವ್ರಿ ಅವು. ಯಾವ್ಯಾವ ಅಂತಂತಂದ್ರೆ ಒಂದು ಟರ್ಕಿ ಶೆನಾಯಿ ಅಂತ ಐತಿ, ಬನಾರಸ ಅಂತ ಐತಿ, ಇನ್ನೊಂದು ಬೇರೆ ಬೇರೆ ಅದ್ರಾಗ ಸುಂದರಿ ಅಂತ ಐತಿ. ಹಿಂಗೆ ಅನೇಕ ವಿಧಗಳದಾವು. ಒಂದೊಂದು ಶೆನಾಯಿ ಕೂಡ ಒಂದೊಂದು ನಾದಗಳದಾವು. ಈಗ ಟರ್ಕಿ ಶೆನಾಯಿ ಅದು ಮಂಗಳವಾದ್ಯ, ಅದು ಹೆಚ್ಚು ಕಡಿಮೆ ಮದುವೆ ಸಮಾರಂಭಕ್ಕೆ ಅವಶ್ಯ ಬೇಕೇ ಬೇಕು. ಅದು ನಮ್ಮ ಸನಾತನ ಧರ್ಮದ ತತ್ವ, ಅದು ಸಿದ್ಧಾಂತ ಐತಿ. ಅದನ್ನ ಬಳಸ್ಬೇಕು ಅನ್ನೋದು ಒಂದು ನಮ್ಮ ಮೂಲತಃ ವಾದ್ಯ. ಅದು ಈಗ ಬೆಂಡಬಾಜಿ ಅಂತ ಬಂದೈತಿ, ಅದು ನಮ್ಮ ದೇಶೀಯ ಸಂಸ್ಕೃತಿ ಅಲ್ಲದು. ಯಾಕಂತಂದ್ರೆ ಬ್ರಿಟಿಷರು ಬಿಟ್ಟು ಹೋದ್ರು, ಅದನ್ನ ಇವರು ಕಂಟಿನ್ಯೂ ಮಾಡ್ಕೊಂತ ಬಂದರು. ಅದು ಹೆಚ್ಚು ಕಡಿಮೆ ಮದುವೆಗೆ ಅದನ್ನ ಉಪಯೋಗ ಮಾಡಬಾರ್ದು. ಹಾಗಾಗಿ ಮೊದ್ಲಿಂದ ಇದು ನಮ್ಮ ಹಿರಿಯರ ಮುತ್ತದ ಕಾಲದಿಂದನೂ ಈ ಕಲೆಯ ಮುಂದುವರ್ಸ್ಕೊಂತ ಬಂದಿದ್ರು. ಈಗೂ ಕೂಡ ಅದು ಜೀವಂತವಾಗಿ ಐತಿ ಅಂತ ಅದನ್ನ ಈಗ ನಾವು ಮಾಡಾಕತ್ತೀವಿ. ಇವಾಗ ನೀವು ಶಹನಾಯಿಗಳಲ್ಲಿ ಒಂದಿಷ್ಟು ವಿಧಗಳನ್ನು ಹೇಳಿದ್ರಿ. ಲೈಕ್ ಒಂದೊಂದು ವಿಧಕ್ಕೆ ಈ ಇಷ್ಟಿಷ್ಟು ದಿನ ರೆಡಿ ಮಾಡಕ್ ಬೇಕು ಅಂತನಾ ಅಥವಾ ಹೆಂಗ್ ತಯಾರು ಮಾಡ್ತೀರಿ ಅಂತ? ಒಂದು ಶೆನಾಯಿ ತಯಾರಾಗ್ಬೇಕಾರೆ 3 ರಿಂದ 4 ದಿವಸ ಬೇಕಾಕೈತಿ. ಓಕೆ. ಒಂದು ಶೆನಾಯಿ ರೇಟು 3000 ರಿಂದ 3500 ಹಿಂಗೆ ಚಾರ್ಜ್ ಆಗ್ತೈತಿ. ಅದನ್ನ ಅವ್ರು ಕೊಂಡ್ಕೊಂಡು ತೊಗೊಂಡು ಹೋಗ್ತಾರೆ, ಅದನ್ನ ಉಪಯೋಗ ಮಾಡ್ಕೋತಾರೆ ಅವರು. ಓಕೆ. ಇವಾಗ ಇನ್ನೊಂದು ಕ್ವಶನ್, ಈ ಶಹನಾಯಿಗಳ ಬಗ್ಗೆ ಬಂದ್ರೆ ಯಾವ ಶಹನಾಯಿ ಜಾಸ್ತಿ ಬಾಳಿಕೆ ಬರುತ್ತೆ? ಎಲ್ಲ ಶೆನಾಯಿ ಕಟ್ಟಿಗೆ ನಾವು ಏನು ಹಾಕ್ತಿವಿ ಆ ಕಟ್ಟಿಗೆ ಮೇಲೆ ಡಿಪೆಂಡ್. ನಾವು ಸಾಗವಣೆ ಹಾಕಿದ್ರ ಅದು ಸೌಕಳಿ ಬರ್ತೈತಿ, ಅದು ದೌಡ ಬಾದ್ ಆಗ್ತಿರ್ತೈತಿ. ನಾವು ಕರಿಯ ಕಟ್ಟಿಗೆ ಅಂತ ಇರ್ತೈತಿ, ಅದು ಸೀಸಮ್ ಕಟ್ಟಿಗೆ ಅಂತ. ಆ ಸೀಸಮ್ ಕಟ್ಟಿಗೆ ನಾವು ಹಾಕಿದ್ವಿ ಅಂತಂದ್ರೆ ಬಹು ದಿವಸ ಅದು ಒಂದು ತಲೆಮಾರುವಂತರಿಗೂ ಅದು ಬರ್ತೈತಿ. ಹಿಂಗಾಗಿ ಭಾಳ ಗಟ್ಟಿ ಇರ್ತೈತೆ ಅದು ಕಟ್ಟಿಗೆ. ಅದು ಮಾಡೋದು ಸ್ವಲ್ಪ ತ್ರಾಸೂ ಐತಿ, ಭಾಳ ಸ್ಟ್ರಾಂಗ್ ಇರ್ತದೆ ಕಟ್ಟಿಗೆ. ಅದ್ರೊಳಗೆ ನಾವು ಹೋಲ್ ಹೊಡಿಬೇಕಲ್ಲ, ತಾಣ್ ಕೊಣಿಸ್ಬೇಕು, ಅದಕ್ಕೆಲ್ಲ ಹಿಂಗ ಮಾಡ್ಕೊಂತ ಒಂದು ಪದ್ಧತಿ ಐತಿ. ಹಿಂಗಾಗಿ ಒಂದು 4 ದಿವಸ ಟೈಮ್ ಹಿಡಿಯೈತಿ. ಸರ್, ಇವಾಗ ನೀವು ಶಹನಾಯಿನ ಯಾವುದೇ ಅತ್ಯಾಧುನಿಕ ಉಪಕರಣಗಳಿಲ್ದೇನೆ ಕೈಯಿಂದನೇ ತಯಾರು ಮಾಡ್ತೀರಾ? ಹೌದಾ? ಸೊ ನೀವು ಕೈಯಿಂದ ತಯಾರು ಮಾಡ್ತೀರಾ, ನಿಮ್ಮ ಶ್ರಮ ಇರುತ್ತೆ ಅದರಿಂದ. ಅದಾದ್ಮೇಲೆ ನಿಮ್ ಇಷ್ಟದ ಕೆಲಸ ಕೂಡ ಇದು. ಆದ್ರೆ ಒಂದು ವಿಷಯಕ್ಕೆ ಬಂದ್ರೆ ನೀವು ಇದನ್ನ ಲೈಕ್ ಮಾರ್ಕೆಟ್ಗೆ ಹೆಂಗ್ ತಗೊಂಡ್ ಹೋಗ್ತೀರಾ? ಅಂದ್ರೆ ಗ್ರಾಹಕರು ನಿಮ್ಮ ಹತ್ರ ಹೆಂಗ್ ಬರ್ತಾರೆ ಅಂತ? ಇದು ಹೆಚ್ಚು ನಾವು ನಿಮ್ಮ ಸಹಾಯನು ಭಾಳ ದೊಡ್ಡ ಸಹಾಯ ಅಂತ ನಾ ಹೇಳ್ತೀನಿ. ಈಗ ನೀವೀಗ ಸಂದರ್ಶನ ತೊಗೊಳಕತ್ತೀರಿ, ಇದನ್ನ ಟಿವಿಗೋ ಅಥವಾ ವಾಟ್ಸಪ್ಗೋ ಹಿಂಗೆಲ್ಲ ಹಾಕ್ತೀರಿ. ಹಿಂಗಾಗಿ ಅನೇಕ ಜನ ಬಂದು ವಾಟ್ಸಪ್ ಹಾಕೋದು ಹಿಂಗೆ ಪರಿಚಯ ಆಗಿಬಿಡೈತಿ. ಹಿಂಗೆ ಯಾರ್ಯಾರು ಈ ವಾದ್ಯವನ್ನು ನುಡಿಸ್ತಾರ ಅವರೆಲ್ಲ ನನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅವರಲ್ಲೇ ಬಂದು ನಮ್ಗೆ ಆರ್ಡರ್ ಕೊಟ್ಟು ಹೋಗ್ತಾರ, ನಂತರ ಬಂದು ಹೋಯ್ತಾರ ಅವರು. ಹಿಂಗಾಗಿ ನಮಗೆಲ್ಲ ಪರಿಚಯ ಆಗೈತಿ. ಅದಕ್ಕೆ ನಿಮ್ಮ ಸಹಕಾರನೂ ದೊಡ್ಡದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಓಕೆ ಸರ್, ಇವಾಗ ಯೂಶ್ವಲಿ ನಾವು ಹೇಳ್ತೀವಿ ಶಿಕ್ಷಕರಿಗೆ ಅಂತ ಒಂದು ನಿವೃತ್ತಿ ಪೀರಿಯಡ್ ಇರ್ತೈತಿ, ಅದಾದ್ಮೇಲೆ ಯೋಧರಿಗೆ ಅಂತ ಒಂದು ನಿವೃತ್ತಿ ಪೀರಿಯಡ್ ಇರ್ತೈತಿ. ಈಗ ನೀವು ನಿಮ್ ಕೆಲಸದಿಂದ ನಿವೃತ್ತಿ ಆದವ್ರು, ಈಗ ಬಾರ್ ಬ್ರೀಡಿಂಗ್ ಮಾಡ್ತೀನಿ ಅಂತ ಹೇಳಿದ್ರಿ, ಅದೆಲ್ಲ ಕಷ್ಟದ ಕೆಲಸ, ಅದೆಲ್ಲ ನಿವೃತ್ತಿ ಆದವ್ರು. ಈ ನಿವೃತ್ತಿ ವಯಸ್ಸಿನಲ್ಲಿ ನೀವು ಆರಾಮಾಗಿ ಇರಲಾರ್ದ ಈ ಒಂದು ಉಪಕರಣಗಳನ್ನ ತಯಾರು ಮಾಡೋದಿರ್ಬೋದು, ಈ ಶಹನಾಯಿಗಳನ್ನ ತಯಾರು ಮಾಡೋದಿರ್ಬೋದು, ಈ ಆಲೋಚನೆ ಯಾಕೆ ಬಂತಂತ ನಿಮ್ಗೆ? ಇದು ಆಲೋಚನೆ ಯಾಕೆ ಬಂತಂತಂದ್ರೆ ನಮ್ಮ ಉಪಜೀವನಕ್ಕೆ ಒಂದು ದಾರಿ ಆಗತ್ತ. ಒಣ್ಣೆದ್ದು ನಮ್ಮ ಪೂರ್ವಜರು ಏನ್ ಮಾಡಿದ್ರು, ಈ ಕಾಯಕವನ್ನ ಮಾಡ್ಕೊಂತ ಬಂದಿಲ್ಲ, ಅದು ನಶಿಸಿ ಹೋಗಬಾರ್ದು, ಅದು ಜೀವಂತ ಆಗಿರ್ಬೇಕು ಕಲೆ. ಈಗ ಒಕ್ಕಲ್ತನ ಸಾಮಗ್ರಿಗಳನ್ನು ಮಾಡ್ತಿರ್ತೀನಿ. ಈಗ ಈಗ ಅನೇಕ ಎಲ್ಲ ಟ್ರ್ಯಾಕ್ಟರ್ ಬಂದು ಅನೇಕ ಉಪಕರಣಗಳು ಬಂದು ಈ ಹಳೆ ಸಾಮಾನುಗಳೆಲ್ಲ ನಶಿಸಿ ಹೊಂಟ್ಬಿಟ್ಟವು. ನಮ್ಮ ರೈತರು ಮೊದಲು ಯಾವ ರೀತಿ ಇದು ಸಾಮಾನು ಅನ್ನೋದನ್ನ ಪರಿಚಯ ಆಗಲ್ಲ ಅನ್ನೋ ಉದ್ದೇಶದಿಂದ ಈ ಕಾಯಕವನ್ನು ನಾವು ಮಾಡಕತ್ತೀನಿ. ಇದರಿಂದ ನನಗೆ ಆನಂದನೂ ಅನಿಸೈತಿ, ಆರೋಗ್ಯದಿಂದ ಒಳ್ಳೇದಿರ್ತೈತಿ. ಆಮೇಲೆ ಚಟುವಟಿಕೆಯಿಂದ ಇದ್ದು ಅಂತಂದ್ರೆ ಆಯುಷ್ಯವಂತ ಆಗ್ತೀವಿ, ರೋಗ ಮುಕ್ತರಾಗಿನೂ ಇರ್ತೀವಿ.
ನಾವು ಖಾಲಿ ಕುಂತು ಊಟ ಮಾಡೋದ್ರಿಂದ ಅಷ್ಟೊಂದು ಸರಿ ಅಲ್ಲ. ನಾವು ಮೈಯೊಳಗೆ ಶಕ್ತಿ ಇರುವವರೆಗೂ ನಾವು ಮಾಡುವಂಥ ಕಾಯಕವನ್ನು ಪೂಜ್ಯವನ್ನು ಕಾಣಬೇಕು ಅನ್ನೋದು ನನ್ನ ಮೂಲ ಉದ್ದೇಶ ಆಗೈತಿ. ಹಾಗಾಗಿ ಈ ಕಾಯಕವನ್ನು ನಾವು ಮಾಡಕತ್ತೀವಿ. ಸರಿ, ಈ ಸಂದರ್ಶನ ಮಾಡೋಕ್ಕಿಂತ ಮುಂಚೆ ನಿಮ್ಮ ಬಗ್ಗೆ ನಾನು ಒಂದಿಷ್ಟು ಇನ್ಫಾರ್ಮೇಶನ್ ತೊಗೊತಾ ಇದ್ದೆ. ಅವಾಗ ನನಗೊಂದು ಇನ್ಫಾರ್ಮೇಶನ್ ಬಂದಿದ್ದು ಏನು ಅಂದರೆ, ನಿಮ್ಮ ಮನೆಗೆ ಈ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವ್ರು ಬಂದಿದ್ರು ಅಂತ. ಹೌದು. ಸೊ ಈ ಕಥೆ ಬಗ್ಗೆ ಏನು ಹೇಳ್ತೀರಾ? ಅದು 1976ನೇ ಇಸ್ವಿ ಒಳಗೆ ಒಂದು ಪ್ರೋಗ್ರಾಮ್ ಇತ್ತಿಲ್ಲ ವಿ ಎ ಪಾಟೀಲ್ ಹೈಸ್ಕೂಲ್ನೊಳಗೆ. ಹಿಂಗೆ ಅವೆಲ್ಲ ಸಾಮಗ್ರಿಗಳನ್ನ ಎಲ್ಲ ಕೆಲಸಗಾರರು ಎಲ್ಲ ಕಲಾವಂತರು ಅಲ್ಲಿ ಪ್ರದರ್ಶನಕ್ಕಾಗಿಟ್ಟಿದ್ರು. ಆ ಸಮಯದೊಳಗೆ ಬಿಸ್ಮಿಲ್ ಖಾನ್ ಸಾಹೇಬರು ರೋಣ ಗ್ರಾಮಕ್ಕೆ ಬಂದಿದ್ರು. ಆ ಸಮಯದೊಳಗೆ ಅವ್ರಿಗೆ ಶೆನಾಯಿ ಬೇಕಾಗಿತ್ತು. ನಮ್ಮ ತಂದೆಯವರು ಆ ಕೆಲಸ ಮಾಡ್ತಿದ್ರಲ್ಲ, ಹಂಗೆ ಗುರುತಿಸ್ಕೊಂಡು ನಮ್ಮ ಮನೆಗೆ ಬಂದಿದ್ರು. ನಾವು ಸಣ್ಣವ್ರು ಇದ್ವಿ. ಅವಾಗ ಅವ್ರು ಬಂದು ಆ ಶೆನಾಯಿಯನ್ನು ಖರೀದಿ ಮಾಡ್ಕೊಂಡು ಹೋದ್ರು. ಅದನ್ನು ನಮ್ಮ ತಂದೆಯವ್ರು ಹೇಳೇ ಹೇಳ್ತಿದ್ರು. ಹೀಗಾಗಿ ಅವ್ರು ನಮ್ಮ ಮನೆಗೆ ಬಂದಿದ್ರು. ಇವಾಗ ಶಹನಾಯಿ ತಯಾರಿಸಕ್ಕೆ ನೀವು ಕಟ್ಟಿಗೆ ಎಲ್ಲಿಂದ ತರ್ತೀರಾ? ಹುಬ್ಬಳ್ಳಿ ತರ್ತೀನಿ, ಮುಂಡಗೋಡ ತರ್ತೀನಿ. ಹಿಂಗೆ ಎಲ್ಲೆಲ್ಲಿ ಸಿಗ್ತೈತೆ ಅಲ್ಲಿ ಹೋಗಿ ಖರೀದಿ ಮಾಡ್ಕೊಂಡ್ಬರ್ತೀನಿ. ಅದರಿಂದ ನಾ ಕಾಯ್ಕೊಂಡು ಮಾಡ್ತೀನಿ. ಈಗ ಈ ನಿಮ್ಮ ಕಲೆ ಅಂತಂದರೆ ನಮ್ಮ ಊರಿಗೆ ಹೆಮ್ಮೆ ಅಷ್ಟೇ ಅಲ್ಲ, ನಮ್ಮ ಗದಗ ಜಿಲ್ಲೆಗೆ ಹೆಮ್ಮೆ ನೀವು, ಆಯಿತಾ? ಸರ್ಕಾರ ಈ ಕಲೆಯನ್ನು ಏನಾದರೂ ಗುರುತಿಸಿದೆನಾ? ಅದು ಸಂಸ್ಕೃತಿ ಇಲಾಖೆ ಒಳಗೆ ಒಂದು ಟೈಮ್ ಮಾಡ್ಯಾರ ಅವರು. ಯಾವುದೇ ಕಾಯಕವನ್ನು ಮಾಡಲಿ ಉತ್ತಮವಾದಂಥ ಕಲಾವಂತರಿಗೆ ಗೌರವಧನವನ್ನು ತಿಂಗಳಿಗೆ 2,000 ಅಥವಾ 3,000 ರೂಪಾಯಿ ಅಂತ ಕೊಡ್ತಾ ಬರ್ತಾರ. ಆದ್ರೆ ಈಗಾಗಲೇ ನಂಗೆ ಗುರುತಿಸ್ಯಾರ ಖರೆ, ಅದರ ವಯಸ್ಸು ಲಿಮಿಟೆಡ್ ಇಟ್ಟಾರ. 60 ವರ್ಷ ಆದ ನಂತರ ಅವ್ರಿಗೆ ಪೆನ್ಷನ್ ಕೊಡಬೇಕು ಅನ್ನೋದು ಸರ್ಕಾರದ ಒಂದು ನಿಯಮ ಐತಿ. ಆ ನಿಯಮಕ್ಕೆ ನಾವು ಇನ್ನೂ 2 ವರ್ಷ ಕಾಯ್ಬೇಕಾಕೈತಿ. ಆದ ನಂತರ ನನಗೆ ಅವಾಗ ಬರ್ಬೋದು, ಸರ್ಕಾರದವರು ಮನಸ್ಸು ಮಾಡ್ಬೋದು. ಸಂಸ್ಕೃತಿ ಇಲಾಖೆಯಿಂದ ನನಗೆ ಕೊಡ್ಬೋದು. ಇವಾಗ ನಿಮ್ಮ ವಯಸ್ಸು ಎಷ್ಟಿರ್ಬೋದು? ಈಗ ನನಗೆ 58 ಅಂದರೆ ಇನ್ನೂ 2 ವರ್ಷ ಎಲಿಜಿಬಲ್ ಆಗಕ್ಕೆ. ಹೌದೌದು. ಓಕೆ, ಸರ್ಕಾರಕ್ಕೆ ನಾನು ಇದೊಂದು ಮನವಿ ಮಾಡ್ತೀನಿ. 60 ವರ್ಷ ಇದ್ದದ್ದನ್ನು ಇನ್ನೊಂದು ಸ್ವಲ್ಪ ಹಿಂದೆ ತಗೊಂಡೋದ್ರೆ ಈ ತರಹದ ಒಂದು ಕಲೆಗೆ ತಮ್ಮ ಜೀವನವನ್ನು ಮುಡುಪಾಗಿಟ್ಟಂತಹ ನಾಟ್ ಓನ್ಲಿ ಪಾಂಡುರಂಗ್ ಮಾನ್ಪಡೆ ಅವರು, ಇನ್ನಷ್ಟು ಲೈಕ್ ಜೀವಗಳಿಗೆ ನೀವು ಒಂದು ಹುರುಪು, ಅದಾದಮೇಲೆ ಒಂದು ಉತ್ಸಾಹನ ನಿಮ್ಮ ಒಂದು ಸಹಾಯ ಧನದ ಮುಖಾಂತರ ತುಂಬ್ದಂಗೆ ಆಗುತ್ತೆ ಅಂತ ನಾನು ಈ ಮುಖಾಂತರ ಕೇಳಕ್ಕೆ ಇಷ್ಟಪಡ್ತೀನಿ. ವಿದ್ಯೆ ಕಲಿಸದ ಗುರು, ಬುದ್ಧಿ ಹೇಳದ ತಂದೆ, ಬಿದ್ದಿರಲು ಬಂದ ನೋಡದ ತಾಯಿ, ಶುದ್ಧ ವೈದ್ಯಗಳಂತ ಹೇಳ್ತಾರೆ. ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು ಅಂತ. ಹೌದು, ಅಕ್ಕ ಮಾದೇವಿ ಮಾತು ಹೇಳ.